ಪ್ರಾಣಿಗಳನ್ನು ಮತ್ತೇನ ಪಡೆ. ಫಲೆ ಫಲೆ ಸೈನಾಧಿಕ್ತರೇ, ನಿನ್ನಂತ ಸೈನಾಧಿಕ್ತನು ನನ್ನ ಸೈನ್ಯದಲ್ಲಿರಬೇಕಾದರೆ ನನಗೂ ನನ್ನ ಸೈನ್ಯಕ್ಕೂ ಕುಂದು ಕೊರತೆಂದರೇನು? ನೀನು ಪೀಠದಲ್ಲಿ ಮಿಡಿಸು. ಮಪ್ಪಳೆ ಮಂತ್ರಿ ಸೈನಾಧಿಕ್ತರೇ, ಪ್ರಭು ಅರುಸ ತಾಳ್ವೆನೇನು ನಾ ಮನಗಳು ಅರುಸ ತಾಳ್ವೆನೇನು ನಾ. ಮಂತ್ರಿ ಸೈನಾಧಿಕ್ತರೇ, ಅರುಸ ತಾಳ್ವೆನೇನು ನಾ ಮನಗಳು ಅರುಸ ತಾಳ್ವೆನೇನು ನಾ. ತ್ರಿಭುವನೆಂತ ಸುರ ತ್ರಿಭುವನ ಸಾಗೆ, ತ್ರಿಭುವನೆಂತ ಸುರ ತ್ರಿಭುವನ ಸಾಗೆ, ತ್ರಿಭುವನದೊಳಗಿಂತ ಒಲಿಯುವನು, ತ್ರಿಭುವನದೊಳಗಿಂತ ಒಲಿಯುವನು. ಸಾರ ಸರಿತ ಸಂಭಾವದ ಸಿರಿಯ, ಸಾರ ಸರಿತ ಸಂಭಾವದ ಸಿರಿಯ, ತಿರುತಲಿ ದೊರೆಯಳು ಸುಖದಲ್ಲಿ ಬಾಳೆ, ತಿರುತಲಿ ದೊರೆಯಲು ಸುಖದಲ್ಲಿ ಬಾಳೆ, ತಿರುತಲಿ ದೊರೆಯಲು ಸುಖದಲ್ಲಿ ಬಾಳೆ, ತಿರುತಲಿ ದೊರೆಯಲು ಸುಖದಲ್ಲಿ ಬಾಳೆ. ಅರುಸ ತಾಳ್ವೆನೆನು ನಾ ಮನಗಳು ಅರುಸ ತಾಳ್ವೆನೆನು ನಾ. ಮಂತ್ರಿ ಸೈನಾಧಿಕ್ತರೇ, ನಿಮ್ಮಂತ ಚಾತುರ್ಯವಾದ ಮಂತ್ರಿ ಸೈನಾಧಿಕ್ತರನ್ನು ಪಡೆದಿರುವ ನಾನೇ ಧನ್ಯನು. ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಮಹಾಪ್ರಭು, ಚಾರನ ವರ್ತಮಾನವೇನು? ಕಳಿಂಗ ನಗರವನ್ನು ಪರಿಪಾಲಿಸುತ್ತಿದ್ದ ಮಹಾರಾಜನು ತನ್ನ ಸತಿಯನ್ನು ಒಡಗೂಡಿಕೊಂಡು ಅರ್ಧರಾತ್ರಿ ಸಮಯದಲ್ಲಿ ಏನು? ಎಲ್ಲ ಹೊರಟು ಹೋಗಿರುವಂತೆ ಮಹಾಪ್ರಭು. ಕಳಿಂಗ ನಗರವನ್ನು ಪುರವನ್ನು ಆಳುತ್ತಿರುವ ರಾಜ ಸತ್ತಿರದನು. ಸತಿಪತಿ ವೀರರಿಬ್ಬರು ಓಡಿ ಹೋಗಿರೋರೆ. ಸೈನಾಧಿಕ್ತನ ಪ್ರಭು ಸೈನ್ಯಕ್ಕೆ ಸಿದ್ಧಪಡಿಸೋನಾಗೋ. ತಮ್ಮ ಆಜ್ಞೆ. ರಾಜರು ಹೋಗ್ಬಿಟ್ಟವ್ರಲ್ಲ, ಹೋಗವ್ರಲ್ಲ. ಅವ್ನ್ ಧೂಮ್ಕೆ ಅಂತಪ್ಪ ನಮ್ಮ ಮೇಲೆ ಯುದ್ಧ ಮಾಡಿ ನಮ್ಮ ರಾಜ್ಯ ಎಲ್ಲ ತಗೊಂಡೋಗ್ತಾನಂತೆ. ಅವ್ನು ಯುದ್ಧ ಮಾಡಕ್ ಬರ್ತಾವ, ಅವ್ನು ಧೂಮ್ಕೆ ತಪ್ಕೋನಲ್ಲ, ಅವನು ನಮ್ಮ ರಾಜ್ಯದ ಮೇಲೆ ಯುದ್ಧ ಮಾಡಕ್ ಬರ್ತಾವನಂತೆ. ನೀವು ಕತ್ತಿಗಿತ್ತಿ ಎಲ್ಲ ತಾಳಿ ಅವನ ಮೇಲೆ ನಾವೇ ಯುದ್ಧ ಮಾಡ್ಬಿಟ್ಟು ನಮ್ಮ ರಾಜ್ಯ ಉಳಿಸ್ಕೊಂಬಿಡೋಣ. ಹ್ಞೂ ಬುದ್ಧಿ, ಬರೀ ಈ ಕಡೆಯಿಂದ ಹೋಗೋಣ. ಸೆಳೆದುಕೊಂಡು ಹೋಗಿ ಉಕ್ಕಿನ ಮುಳ್ಳಿನ ಪಂಜರದಿಂದ ಕೂಡಿ ಹಾಕಿ ಅಪ್ಪಣೆ ಮಹಾಪ್ರಭು. ಕಾಲ ಕಾಲಕ್ಕೆ ಅನ್ನ ನೀರನ್ನು ಕೊಟ್ಟು ರಾಜ್ಯಭಾರವನ್ನು ಮಾಡುವರಾಗಿ. ಅಪ್ಪಣೆ ಮಹಾಪ್ರಭು. ಬೇಡ ತುತ್ತವೆ. ಬ್ರಹ್ಮಾಂಡವು ನಡುಗುವುದೇ ಬ್ರಹ್ಮಾಂಡವು ನಡುಗುವುದೇ ಸುರಲೋಕವು ನಡುಗುವುದೇ ಬ್ರಹ್ಮಾಂಡವು ನಡುಗುವುದೇ
ವರ್ಷಗಳು ಕಳೆದಿದೆ. ನನ್ನನ್ನು ನನ್ನ ಮಗನು ಯಾರಿಗಾದರೂ ಮಾರಿ ಅಣ್ಣ ಅಮ್ಮ ಋಣ ನೀವು ತೀರಿಸಿಕೊಳ್ಳಿ ಅಣ್ಣಯ್ಯ. ಅಮ್ಮ ತಂಗಿ, ನಾವು ಮಾಡಿದ ಅಪರಾಧ ಹೋದರೂ ಏನು ತಾಯಿ? ಎಲ್ಲಿ ಪ್ರಾಣೇಶ್ವರ, ಈ ನನ್ನ ತಂಗಿ ಮಗು ದುಃಖ ಪಡಲು ಕಾರಣವೇನು? ಎಲ್ಲಿ ಪ್ರಾಣೇಶ್ವರ, ನಾವು ಕೊಟ್ಟ ಬಟ್ಟೆ ಇಲ್ಲವೂ ಋಣವಾಗಿರುದಂತೆ, ನಾವು ಕೊಟ್ಟ ಅನ್ನವಿಲ್ಲವೂ ಋಣವಾಗಿರುವಂತೆ ಸ್ವಾಮಿ. ಅಣ್ಣ ನನ್ನ ಮಾತನ್ನು ಕೇಳೋರಾಗಿ ನಮ್ಮನ್ನು ಯಾರಿಗಾದರೂ ಮಾರಿ ಋಣ ನೀವು ತೀರಿಸಿಕೊಳ್ಳಿ ಅಣ್ಣಯ್ಯ. ಅಮ್ಮ ತಂಗಿ, ನಾವು ಎಷ್ಟು ವಿಧವಾಗಿ ಹೇಳಿದರೂ ನೀನು ಕೇಳುವಂತಿಲ್ಲ. ಮುಂದೆ ಕಾಣುವ ಪಟ್ಟಣದಲ್ಲಿ ವಿಚಾರಿಸೋಣ, ನಡೆಯಿರಿ. ಅಣ್ಣ ಹೋಗುವ ದಾರಿಯಲ್ಲಿ ವಿಷ್ಣು ದೇವಾಲಯವಿದೆ, ಅಲ್ಲಿಗೆ ಹೋಗಿ ಅನಂತರ ಮುಂದೆ ಹೋಗೋಣವಣ್ಣ. ಅಮ್ಮ ತಂಗಿ, ಆಗಲಿ. ಪುಣ್ಯಶಾಲಿಗಳೇ, ಯಾರಾದರೂ ಈ ನನ್ನ ತಂಗಿ ಮಗುವನ್ನು ಕೊಂಡುಕೊಳ್ಳೋರಾಗಿ ಸ್ವಾಮಿ. ಏನಯ್ಯ ಅದು ನೀನು ಮಾರೋದು? ಎಲ್ಲ ದನ ಮಾರೋದು ನೋಡಿದೀನಿ, ಕರ ಮಾರೋದು ನೋಡಿದೀನಿ. ನೀನ್ ಯಾರೋ ದಾಸಿನೇ ಮಾರ್ತೀನಿ ಅಂತ ಇದೆಯಲ್ಲಯ್ಯ, ನಿನಗೇನು ಮನುಷ್ಯತ್ವ ಅನ್ನೋದೇ ಇಲ್ವಾ? ಸ್ವಾಮಿ, ನಾನು ಸಾಕಲು ಯತ್ನವಿಲ್ಲದೆ ಈ ನನ್ನ ತಂಗಿ ಮಗುವನ್ನು ಮಾರುವೆನು, ಕೊಂಡುಕೊಳ್ಳುವಿರಾ ಸ್ವಾಮಿ? ಕೊಂಡ್ಕೊಳ್ತೀನಿ. ಏನು ಕೊಡ್ಬೇಕಪ್ಪ ನಿನಗೆ? ಸ್ವಾಮಿ, ಈ ನನ್ನ ತಂಗಿ ಮಗುವಿನ ಬೆಲೆ 10 ವರ ಯಾವುದು ಸ್ವಾಮಿ? 10 ವರ ಎಲ್ಲ ಇಲ್ಲಪ್ಪ, 3 ವರ ಕೊಡ್ತೀನಿ. ಕೊಡೋದಿದ್ರೆ ಕೊಡು, ಇಲ್ಲ ಅಂದ್ರೆ ನಾನು ಓದ್ತೀನಿ. ಅಮ್ಮ ತಂಗಿ, ಸ್ವಾಮಿ ನಾನು 3 ವರಗಳಿಗೆ ಕೊಡುವುದಿಲ್ಲ. ಅಮ್ಮ ತಂಗಿ, ನಮ್ಮ ಮನೆಗೆ ತಿರುಗಿ ಹೋಗೋಣ ಅಮ್ಮ ತಂಗಿ. ಅಣ್ಣ ಶಾಂತನಾಗು ಅಣ್ಣ. ಆಸೆಂಬುದು ಪರಮ ದುಃಖ, ಆಸೆಂಬುದು ಪರಮ ಕಷ್ಟವಣ್ಣ. ಪೂಜ್ಯರಿ ಹಣವನ್ನು ಕೊಡುವರಾಗಿ. 1 ವರಹ, 2 ವರಹ, 3 ವರಹ. ಅಣ್ಣ ಅಮ್ಮ ತೆಗೆದಿಕ್ಕೋ ಅಣ್ಣ. ಅಮ್ಮ ತಂಗಿ, ಅಣ್ಣ ತಂಗಿ ಋಣವು ತೀರಿ ಹೋಯ್ತು ಅಣ್ಣ. ನಾನಿನ್ನೂ ಹೋಗಿ ಬರುತ್ತೇನೆ. ಅಮ್ಮ ತಂಗಿ, ಹೋಗಿ ಬರೋಳಾಗು ತಂಗಿ, ಹೋಗಿ ಬರೋಳಾಗು. ಇಂದಿಗೆ ನಮ್ಮ ಮನೆಯ ಭಾಗ್ಯದ ಲಕ್ಷ್ಮಿ ನಮ್ಮನ್ನು ಕೈಬಿಟ್ಟಂತಾಯ್ತು. ಎಲ್ಲಿ ನಡಿ, ನಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ನೋಡೋಣ. ತಾತ, ನಾನಿನ್ನು ಹೋಗಿ ಬರುವೆನು ತಾತ, ನನ್ನನ್ನು ಆಶೀರ್ವದಿಸು. ಮಗು ಹೋಗಿ ಬರೋಣಾಗು. ರೇ ನಾಣ ಏನ್ ಸಾಪ್ರ ಪಿಲ್ಸ ನಿನ್ನ? ನಾಣ ಎಲ್ಲಿದೆಯೋ? ನಾಣ ಕಾಪಿ ತಿಂತಾಂಡನು ನೀನು. ಲೇ ದಂಡ, ಅದಕ್ಕೆ ಕಣ ನೀನ್ ದಡ್ಡ ಅನ್ನೋದು. ಕಾಪಿ ಯಾರನ್ನ ತಿಂತಾರೇನ? ನಾಣ ಟೀ ತಾಗುತ್ತಾ ಉಂಡನು ನೀನು. ನಾಣ ಟೀ ಕುಡ್ಕೊಂಡ್ ಬೇಗ ಬಾರ ಇಲ್ಲಿ. ಇಡ್ಲಿ ತಾಗುತ್ತಾ ಚುಮ್ಮಿಡ ನೀವು. ಲೇ ಇಡ್ಲಿ ತಿನ್ನೋದು ಕಣ, ಕುಡಿಯೋದಲ್ಲ. ನಾಣ ಬಾರ ದಂಡ. ನಾಣ ನೀವು ಫೋನ್ ನೀನು ಹೊಸ್ತಾ ಓದ್ತೀನಿ ಬಾರೋ. ಹ್ಞೂ ಇವನ್ ನಾನು ಹೋಗ್ಲಿಲ್ಲ ಅಂದ್ರೆ ಬರೋದೇ ಇಲ್ಲ. ಇವನು ಗೊಣ್ಣ ಸಿಟ್ಕೊಂಬ, ಹಂಗೆ ಬಂದಿ ಆಮೇಲೆ. ಆಯ್ತಡಿ. ಅಯ್ಯ ಬತ್ತೀನಿ, ಅಯ್ಯ ಬತ್ತೀನಿ ತಾಳು ತಡೆಯ, ಅಯ್ಯೋ ಅಯ್ಯಪ್ಪ ತಾಳು ತಡೆಯ, ಅಯ್ಯೋ ಬತ್ತೀನಿ, ಅಯ್ಯೋ ಬತ್ತೀನಿ, ಅಯ್ಯ ಬತ್ತೀನಿ ತಾಳು ತಡೆಯ, ಅಯ್ಯೋ ಅಯ್ಯಪ್ಪ ಬತ್ತೀನಿ ತಾಳು ತಡೆಯ. ಆರು ಕಡಿಂಜಿರಿಗೆ ನಾನೇ ಕಡಿಂಜಿರಿಗೆ, ಇಲ್ಲೇ ಇಲ್ಲೇ ಇದೀನಿ ಬಾರೋ. ಕುಡ್ಕೊಡೆ ನಿಂಗ್ ಬೇಕ ನಿನ್ ಸಣ್ಣ ಪಾಪನ ದಂಡ. ಅಪ್ಪ
ನಿನ್ಗೋಸ್ಕರ ಏನೋ ತಂದಿದ್ದೀನಿ ಕಣ. ಏನ್ ತಂದಿದ್ದಪ್ಪ? ಕುಡ್ಕಡೆ ತಂದಿದ್ದ? ಓ ಅಲ್ಲೇ ತಿಂತಾ ಇದೆಯಲ್ಲ, ಅವಾಗ ತಾಂಬಿಟ್ಟಿದ್ಯಾ? ನೀನು ಬೋಡಿ ತಿಂದಿದ್ಯಾ? ನಾನು ಕುಡ್ಕಡೆ ತಿಂತಿದ್ದೆ. ಇಲ್ಲ ಬಿಡಪ್ಪ, ಅವೆಲ್ಲ ತಿನ್ಬಾರ್ದು. ಹೋಗಿ ಬೋಂಡ ತಿನ್ಕೊಂಬಂದ 4 ಅನ್ಬೇಯ್ತವ್ರಿ. ಸುಳ್ಳು ಹೇಳ್ತಾನೆ. ಅಪ್ಪ ಹೇಳ್ ಮಗನೇ, ಏನಕ್ಕೆ ನನ್ನ ಕತೆ? ನಂಗೆ ಮದ್ವೆ ಬೇಕು. ಅಮ್ಮಂಗೆ ಏನ್ ಮಾಡ್ದೆ ನಮ್ಮ ಅಮ್ಮಂಗೆ? ಇನ್ನೇನು ಮಾಡಿಲ್ಲ ನಮ್ಮ ಅಮ್ಮಂಗೆ. ಇನ್ನು ಏನಿಲ್ಲ ಕಣ. ಅಪ್ಪ ಹೇಳ. ಅಮ್ಮಂಗೆ ಮತ್ತೆ ಜಡ ಬಂದವಂತೆ. ಹ್ಞೂ, ಅದಕ್ಕೆ 3 ದಿವಸದಿಂದ ಮನೇಲಿ ಸೇರ್ಕೊಂಡು ನಮ್ಮ ಅಮ್ಮಂಗೆ ಜಡ ಬಸ್ಬಿಟ್ಟವನಿ. ಲೇ, ಅದೆಲ್ಲ ಹೊರಗಡೆ ಮಾತಾಡೋ ಅಳ್ಕೊಳ್ಳೋ ಅಂತ ಅಳ್ತಾಳೆ. ಮಾಡಿ ನಂಗೆ ನಿಮ್ಮ ಅಪ್ಪ ಜಡ ಬಸ್ಬಿಟ್ಟವನಿ, ಆಚೆ ಬಂದ್ರೆ ಕರ್ಕೊಂಡೋಗ ಬಾ ಅಂತ. ಏಯ್ ಮಾತಾಡ್ತ ನಮ್ಮ ಅಮ್ಮಂಗೆ ಹಿಂಗೆ ಹೊಡೆದು ಜಡ ಬಸಿರೋದು. ನಮ್ಮ ಅಮ್ಮಂಗೆ ಹಿಂಗೆ ಹೊಡೆಯಲ್ಲ, ಹನುಮಂತ ಅಂತ ಹೊಡಿತಾನೆ, ನಂಗೆ ಜೋರಾಗಿ ಹೊಡಿತಾನೆ. ಅಪ್ಪ ನಂಗೂ ಒಂದು ಮಾಡ. ಏನ ಮದುವೆನ? ಲೇ, ಏನಾದ್ರು ಮಗದಲ್ಲಿ? ಏನು ಮೀಸೇನಾದ್ರು ಗೊಣ್ಣೆ ಸುರ್ಸ್ಕೊಂಡ್ ಬಂದಿದ್ಯಾ? ಯಪ್ಪ ಈ ಗೊಣ್ಣೆ ಸುರ್ಸ ಹುಡ್ಕಂಗೆ ಏನೋ ಏನ್ ಕೇಳಿದ್ರೆ ಕೊಡ್ತಾನೆ. ಏನ ಹಂಗೆ ಗೊಣ್ಣೆ ಸ್ವಲ್ಪ ನಾಕೊಳ್ಳ. ನಿನ್ನ ಏನ್ ಗೊಣ್ಣೆ ಸುರ್ಸನ್ಗೆ ಮದುವೆ ಮಾಡ್ಬೇಕಂತ ನಾವು ಮೊನ್ನೆ ನ್ಯಾಕೊಂಡು ಉಪ್ಪು ಬಂದ. ನೀವೆಲ್ಲ ಇದ್ದೀರಲ್ಲ, ಸುಳ್ಳು ಹೇಳ್ತಾನೆ. ಲೇ, ಅದನ್ನ ಯಾರ ತಿಂತಾರೇನಾ? ತಿನ್ನೋದಲ್ಲ ಕಣಪ್ಪ, ಯಾವಳು ಗೊಣ್ಣೆ ತಿಂತಾನ ನೆಕ್ಕದದು. ಯಾರ ಗೊಣ್ಣೆ ನೀ ಮೇಷ್ಟ್ರೆ ಗೊಣ್ಣೆ ತಿಂತಾರೆ. ಓಹೋ, ಇದು ಬಾಡಿ ಹಂಗೆ ತೆಲಾಡತ್ತಿದ್ದು. ಲೇ ದಂಡ ಬಾರೋ ಇಲ್ಲಿ. ನಿಮ್ಮಮ್ಮ ಹುಷಾರಿಲ್ಲ ಅಂದ್ಲಲ್ಲ, ಅದಕ್ಕೆ ದಾಸಿ ಕರ್ಕೊಂಡ್ ಬಂದಿದ್ದೀನಿ. ಅಪ್ಪ ದಾಸಿನೂ ಬೇಡ, ಏನು ಬೇಡ, ಕುಡ್ಕೊಡೆ ಸಾಕು. ನಂಗೊಂದು ಮದುವೆ ಮಾಡು. ಇವನು ಮದುವೆ ಎಲ್ಲಿಂದ ಮಾಡೋಣಪ್ಪ? ನಾನು ನೀನೇನು ಮಾಡಬೇಡ, ನಾನು ನೋಡ್ಕೊಂಡಿದ್ದೀನಿ. ಎಲ್ಲಿ ನೋಡ್ಕೊಂಡಿದ್ಯೋ? ಈ ನನ್ನ ಮಗ ಅದ್ರಲ್ಲೆಲ್ಲ ಹುಷಾರು. ನಮ್ಮಪ್ಪನೇ ಲೋಪರು, ನಾನ್ ಲೋಪರ್ ಅಲ್ವಾ? ಮಾತಾಡ್ತಾರ ಇವನ್ ಬಂದಲ್ಲ, ನಿನ್ ಎಲ್ಲ ನನ್ಗೆ ಅನುಮಾನ. ಇಲ್ಲೇ ಊರಲ್ಲಿ ಬಂದಲ್ಲ, ಎಲ್ಲ ನೋಡ್ಕೊಂಡಿದ್ಯಾ ಅಂತ. ಚಕುನಿ ಹಿಂಗ ಅಂದ್ಬಿಡ್ತೀನಿ. ಅದೇ ಅನುಮಾನ. ನಾ ಮನೇಲಿ ನೋಡ್ಕೊಂಡಿದ್ದೀನಿ. ಮನೇಲಿ ಯಾರವ್ರ? ಯಾರವ್ರು? ಮಾತು ಅಂತ ಮಾತಾಡ್ತಾರೆ ಮೇಷ್ಟ್ರೆ. ಇಲ್ವಾ ನಿಮ್ಮವ್ವ? ಯಾರೋ ನಿಮ್ಮವ್ವ? ನಮ್ಮವ್ವನ ಯಾರ ಮದ್ವೆ? ನಮ್ಮವ್ವನ ಯಾರ ಮದ್ವೆ ಆತ? ನಮ್ಮವ್ವನ್ ಯಾಕೋ ಮದುವೆ ಮಾಡ್ಕೊಂಡಿರೋದು ನೀನು? ಲೇ ನಾನ್ ಯಾಕೆ ಯಾರು ನಮ್ಮವ್ವನ ಮದ್ವೆ ಆಗ್ತಾರೇನ? ನಮ್ಮವ್ವ ನೀನ್ ಯಾಕೆ ಮದುವೆ ಮಾಡ್ಕೊಂಡಿದ್ಯಾ? ಅದಕ್ಕೆ ನೀನ್ ಹುಟ್ಟಿದ್ದು, ಅದಕ್ಕೆ ನೀನಂತ ದಂಡನ್ ಮಗ ಹುಟ್ಟಿದ್ದು. ನಂಗೂ ಮದುವೆ ಮಾಡು, ನಂಗೊಂದು ಹುಟ್ಟತ್ತೆ. ನೀ ಬೇಡ, ಸುಮ್ನೆ ಇರು ಇವಾಗ. ನೀನೇ ಮತ್ತೆ ನಿನಗ್ ಬೇಡ ಅಂದಿದ್ರೆ ನಾನ್ ನೋಡ್ತಾ ಇದ್ನ. ಅದೇನೆ, ಅದಕ್ಕೇನೆ ಇವ್ ನಿನ್ನಂತ ದಡ್ಡ ಹುಟ್ಟಿರೋದಕ್ಕೆ ಬೇಡ ಅಂತ ಹೇಳ್ತಾರ. ನಿನ್ಗೆ ಬೇಡವಾ? ನಿಂಗೆ ನೀನೇ ದಂಡ, ನಿನ್ ಇನ್ನೊಬ್ಬ ದಂಡ ಬೇರೆ ಬೇಕಾ? ನಮ್ ತಾತಂಗ್ ನೀನ್ ದಂಡವಾಗಿ ಹುಟ್ಟಿಲ್ವಾ? ಇಲ್ಲ ಬಿಡ. ಹೆಂಗ ಒಂದ್ ನೋಡು, ಕೊರೆ ಮಾದೇಶ್ ಇದ್ದಂಗ ಅವನೇ. ಈಗ ಮನೇಲಿ ಅಮ್ಮಂಗ್ ಹುಷಾರಿಲ್ವಲ್ಲ, ಅದಕ್ಕೆ ದಾಸಿ ಕರ್ಕೊಂಡ್ ಬಂದಿದ್ದೀನಿ. ದಾಸಿ ಕರ್ಕೊಂಡ್ ನಿಂಗೆ ತೋರಿಸ್ತೀನಿ. ಇವಾಗ ಕರ್ಕೊಂಡ್ ಹೋಗ್ಬಿಟ್ಟು ಏನೇನ್ ಕೆಲ್ಸ ಅಂತ ವಯಸ್ಸು. ನಾ ಇವಾಗ ನಮ್ಮನೆ ಕರ್ಕೊಂಡ್ ಹೋಗ್ಲಾ? ಇನ್ನೆಲ್ಲ ಕರ್ಕೊಂಡ್ ಹೋಗ್ತೀಯೋ? ಇವನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತು. ಏನು ಅಂತ ಮಾತಾಡ್ತೀನಿ. ದಂಡಲೇ ಮೂರ್ ಮಾಡಿಕೊಂಡವನೆ. ನೆಲಮಂಗಲದಲ್ಲಿ ಒಂದೈತೆ, ಮೊನ್ನೆ ಸಿರಕ್ ಬಂದೆ, ಯಾವ್ದು ಇಕ್ಕಂಡು ಇಲ್ಲ ಕರ್ಕೊಂಡ್ ಬಂದವನಿ. ಇವನೇನ್ ಕಮ್ಮಿ ಆಗ್ಬಿಟ್ಟು ಮಗಲ್ ನಮ್ಮಪ್ಪ ನೋಡಿ ಮರ್ಯಾದೆ ಕಳಿಬಾರ್ದು ಅನ್ಕೊಂಡಿದ್ದೆ. ನಂಗೆ ಹೊಡಿತಾನೆ. ಅಪ್ಪನ ಬಗ್ಗೆ ಏನಾರ ಮಾತಾಡ್ತಾರೆ ನನಗೆ. ದೇವ್ರು. ಮತ್ತೆ ಇನ್ನೊಂದು ಹುಡಿಕಣಪ್ಪ, ಅದಕ್ಕೊಂದು 4 ಜನ ಮಕ್ಳಾಗ್ಲಿ, ಎಲ್ಲ ನಿನ್ನ ನನ್ನಂಗೆ ಹುಟ್ಲಿ. ಬೇಡ ಬಾರ, ನಿನ್ನಂತ ಹುಟ್ಟದೆ ಬೇಡ ಬಾರ. ನಿನ್ನಂತ ಹುಡ್ತದೆ ಏನು? ಐಶ್ವರ್ಯ ರೈತರ ಹುಡ್ತಾಳೆ. ಬೇಡ ಬಾರ ಇವಾಗ. ನನ್ನಂದ ಕಿತ್ತೋ ನನ್ನ ಮಗನೇ ಹುಟ್ಟೋದು. ಹೋಗೋಣ, ನೀನೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನೋಡು. ಬಾ ಬಾರಮ್ಮ ದಾಸಿ. ಯಪ್ಪೋ ಏನ್ ಯಪ್ಪೋ, ಇದು ಬೇಡ, ತಿನ್ನಲ್ಲ ಇವತ್ತ. ಹೆಣ್ಣು ಮಗ ಹೆಂಗ ನೋಗ್ತಾ ಇದ್ಯಾ ಅಂತಮ್ಮ? ಕಳ್ಬಡಿ ಮಗ ಹೆಂಗ್ ಬತ್ತ ನೋಡು. ತಿರ್ಗಾ ಬೈತ ನೋಡು. ಯಪ್ಪ, ಈ ಅಮ್ಮನೇನ ನೀನ್ ಇಕ್ಕೊಂಡಿರೋದು? ಪರಸ್ತ್ರೀ ಕಣ ಅಮ್ಮ, ಹಂಗೆಲ್ಲ ಮಾತಾಡ್ತಾರೆ. ಎಲ್ಲ ನೀನ್ ಇಕ್ಕೊಂಡಿರೋವೆಲ್ಲ ಪರಸ್ತ್ರೀನೇ. ನಮ್ಮವೆಲ್ಲವೇ ನಮ್ಮವೇನೋ ಸಿಗ್ತಾವ? ಸಿಗ್ತಾವ, ಪರಸ್ತ್ರೀನೇ ಸಿಗೋದು. ಅಡೇ ನಮ್ಮವೇನು ಸಿಗ್ತಾವ?
ನಾವು ಹೋದಾಗೆಲ್ಲ ಪರಸ್ತ್ರೀನೇ ಸಿಗೋದು, ಅವ್ರನ್ನೇ ಕರ್ಕ ಬಂದ್ ಮನೇಲಿ ಲೇ ದಂಡ, ಮನೆಗ್ ಬಂದ ಮೇಲೆ ನಮ್ ಸ್ತ್ರೀ ಆಗೋದು. ಲೇ ದಂಡ, ಬಾರ ಮರ್ಯಾದೆ ಕಳಿ ಮಾತೆಲ್ಲ ಆಡ್ಬಾರ್ದು. ಅಯ್ಯಮ್ಮ ಪರಸ್ತ್ರೀ ಹಂಗು ಗುಂಡ್ಗಾಯ್ತು ಅಯ್ಯಪ್ಪ. ಯಪ್ಪ ಅಂತ ಮಾತಾಡ್ತೀನಿ, ನಂಗೆ ಯಾವ್ದೂ ಬೇಡ, ಇದೊಂದು ಮಾಡಬೇಡ ಯಪ್ಪ. ತಾಯಿ ನೀನ್ ಬೇಸರ ಆಗ್ಬಿಡಮ್ಮ. 32 ವರ್ಷ ಕೊಡ ನನಗೆ, ಇದೊಂದನ ಮಾಡ್ಬಿಡೋ ಬರ್ಗೂರಲ್ಲಿ ಅಪ್ಪ. ಲೇ ದಂಡ, ಇವತ್ತು ಅಮಾವಾಸ್ಯೆ, ನಾಳೆ ಮಾಡ್ತೀಯಾ? ನಾಳೆ ಮಾಡ್ತೀನಿ. ಪೂಜಾರಣ್ಣಂಗೆ ಹೇಳ್ಬಿಡು, ನಾಳೆ ಇದು ದೇವಸ್ಥಾನದಲ್ಲೇ ಮದುವೆ ಮಾಡ್ಕೊಂಡ್ಬಿಡು. ಪೂಜಾರಣ್ಣ ಯಾರು ಎಡಗೈ ಇದ್ದವ್ರನ್ನ ನೋಡೋರಂತೆ, ನಾಳೆ ಮಾಡ್ತೀನಿ ಬಿಡು. ತೊಳೆಯಾರು ತೊಳಿತಾರೆ, ನಾಳೆ ನೋಡ್ಕೊಂಡ್ ಬಿಡು. ಎದ ಈಗ ಎದಳು, ನಮ್ಮ ಅಪ್ಪ ತೊಳಿತಾರೆ. ಈಗ ಎದಳು ಅಪ್ಪ ದಾಸಿನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅಮ್ಮ ಮಾಡ್ತಿದ್ ಕೆಲ್ಸನೆಲ್ಲ ವಹಿಸು. ಕೆಲ್ಸ ಹೇಳಕ್ಕೂ ಮನ್ಸು ತಡೀತಾ ಇಲ್ಲ. ಒಳ್ಳೊಳ್ಳೆ ಹೆಣ್ಮಕ್ಳಿಗೆಲ್ಲ ಹೇಳಕ್ ಆಗಲ್ಲ ಕೆಲ್ಸ. ನೋಡ್ರಿ ಕೈ ಕಿತ್ಕೊಂಡ್ರೆ ಈ ವಿಗ್ ಬರ್ತದೆ, ಇದ್ ಕಿತ್ಕೊಂಡ್ರೆ ಹೂ ಬರ್ತದೆ, ಹೆಂಗ್ ದಂಡ ಕೆರ್ಕೊಂಡ್ರೆ ರಕ್ತ ಬರ್ತದೆ. ಗೊತ್ತಾಯ್ತು, ಅಕ್ಸ ದೊಣ್ಣೆ ತಾಂಬತ್ತಾನೆ. ಅಯ್ಯವ್ವ, ನಮ್ಮಪ್ಪನ ಇಕ್ಕೊಂಡಿರೋದು ಕೆಲ್ಸಕ್ಕೆ ಕಂಡಿರೋರು, ಕೆಲ್ಸಕ್ಕೆ ಕಂಡಿರೋರು. ದಾಸಿ ಯಾವಾಗಂತ ನಿನ್ನ ಕಣ್ಣಿಂದ ಏನ್ ನೋಡ್ಬೇಡ, ನಮ್ಮ ಅಪ್ಪ ಕರ್ಕೊಂಡ್ ಬಂದಿರ ತಾನೆ. ನಾನೇನಂದೆ, ಏನು ಇಕ್ಕೊಂಡ್ಬಿಟ್ಟವನೇ ಅನ್ನ ಕೆಲ್ಸಕ್ಕೆ ಅಂತ ಹೇಳ್ದೆ. ನೀನ್ ಹಿಂಗ್ಳು ಸರಿಯಾಗಿ ಮಾತನಾಡಿ ಪೂಜ್ಯರಿ, ಒಳ್ಳೆಯದಲ್ಲ. ಇಂತ ನಮ್ಮ ಅಪ್ಪ ನನ್ ಮಗ ಇದ್ರೆ ನಾವೇನ್ ಮಾಡೋಣ? ಏಯ್ ನಾನೇನ್ ಹೇಳ್ಕೊಟ್ನೆ ನಾನು ನಿನಗೆ ಅಂತ ನಿನ್ ದಂಡ ಅಂತ ನನ್ನ ಮಗನ ಹುಟ್ಟಿಸ್ಬಿಟ್ಟಿದ್ದೆ. ಅದಕ್ಕೆ ನಿನ್ಗೊಂದು ಹುಟ್ಟಬಾರ್ದು ಅಂತಾನೆ ನೀನ್ ಮದ್ವೆ ಮಾಡಿಲ್ಲ. ಈಗ ದಾಸಿನ ಕರ್ಕೊಂಡು ಹೋಗ್ಬಿಟ್ಟು ಕೆಲ್ಸಕ್ ಬಿಡೋದು. ನಡಿ ನಡಿ ಯಪ್ಪ. ಊಟಕ್ಕೆ ಎಷ್ಟು ಕೊತ್ತು ಮಾಡಿದ್ದೆ ಅವ್ರಿಗೆ? ಆ ಅಮ್ಮಂಗೆ ಒಂದ್ ಪಾವ್ ಅಕ್ಕಿ, ಒಂದ್ ಪಾವ್ ಅಕ್ಕಿ ಕೊಟ್ರೆ ಅದ್ರಲ್ಲಿ ಅನ್ನ ಮಾಡ್ಕೊಂಡು ತಿಂದು ಒಂದ್ ದಿನ ಪೂರ್ತಿ ಕೆಲಸ ಮಾಡ್ತಾರೆ. ಈ ತೋಟ ಮಾಡಿ ಚೋಟು ಮರಿ ಅಲ್ಲ, ದಾಸಿ ಮಗ ಚತುರ. ಚತುರನ ಉಲ್ಲೋಡಯಪ್ಪ, ಹೆಂಗ್ ಹಿಡ್ಕೊಂತಾರೆ, ನಾನು ಬಿಟ್ಟು ಓಡಿಸ್ತಾನೆ. ಮೊನ್ನೆ ಏನ್ ಮಾಡೋ ಗೊತ್ತಾ, ಯಾವ್ದೋ ಮೊನ್ನೆ ಕರ್ಕೊಂಡು ಹೋದ, ಏನಕ್ಕೆ ಏನೋ ಈಸ್ಕೊಡ್ತೀನಿ ಅಂತ. ನಾನ್ ತಗದ್ ಮನೆಯಿಂದಗಡೆ ಆಚೆಗಡೆ ಕೀಳ್ಸ್ಬಿಟ್ಟು ಇಲ್ಲೇ ಕೂತ್ಕೊಂಡಿರಿ, ಯಾರ ಬಂದು ನೋಡ್ತಾ ಇದ್ರು ಅಂತ ಬಾಗ್ಲಾಕೊಂಡು ಒಳಗಡೆ ಕೂತ್ಕೊಂತ. ಏಯ್ ಅದ್ ನೀನೇ ಹೋಗಿದ್ದು ಕಣ ಆಚೆಗೆ, ಮನೆ ಒಳಗೆ ಕರ್ಕೊಂಡು ಹೋಗಿದ್ದು ಪರಿಚಯ ಮಾಡ್ಕೊಡೋಣ. ಯಪ್ಪ ಎಷ್ಟ್ ಜನ ಪರಿಚಯ ಮಾಡ್ಕೊಟ್ಟವ್ನು ಯಪ್ಪ. ಅವ್ರನ್ನ ಕರ್ಕೊಂಡು ಕೆಲ್ಸ. ಅಪ್ಪ ಈ ಅಮ್ಮ ಕೂಲಿ ಕೊಡೋಣ, ಕೆಲಸ ಮಾಡ್ತಾಳೆ, ಊಟ ಕೊಡೋಣ. ಈ ತೋಟ ಏನಿಗೆ ಕೆಲಸ ಮಾಡಲ್ಲ, ಬೇಡ. ಏಯ್ ಹಸು ಜೊತೆ ಕರು ಇದ್ದಂಗೆ ತಾಯಿ ಜೊತೆ ಮಗ ಇರ್ಬೇಕು ಕಣ. ನಾನ್ ನೋಡಿಸ್ತೀಯಲ್ಲೋ ನಾನ್ ಕರ ಅಲ್ವಾ? ನೀನು ಕರನೆ. ಯಾರ್ಯಾರ ಮೇಲೆ ಮನೆ ಮಕ್ಕಳು ಕರುದ ಮೇಲೆಲ್ಲ ಆಸೆ, ಈ ಕರುದ ಮೇಲೆ ಎಂತೆಂತ ಕತೆಗಳು. ಇಂತ ಕಿತ್ತೋದ್ ನನ್ ಮಕ್ಳ ಅಪ್ಪ ಇದ್ರಿ ಎಲ್ ಕರ ತಿರ್ಗಾ ನೋಡು ಕರ ಅಂತೆ, ಕರ ಅಂತ. ನಮ್ ಬೇಡ ಯಪ್ಪ, ಈ ಅಮ್ಮಂಗ್ ಕೆಲ್ಸ ಹೇಳ್ತೀನಿ, ಇವನ್ನೆಲ್ಲ ಕಳ್ಸ್ಬಿಡು. ಮಗನೆಲ್ಲ ಕಳ್ಸೋದು? ಕೆಲಸ ಮಾಡು, ನಿಮ್ ಮನೆಗೆ ಹೋಗು, ಇವ್ರು ನಾನೆಲ್ಲ ಮಾಡ್ಕೊಂಬತ್ತೀನಿ. ಹುಷಾರಾಗಿ ಹೋಗು. ನೀನ್ ಮಾಡ್ಕೊಂಬಿಟ್ಟಿ ಆಮೇಲೆ. ಯಪ್ಪ ದೇವ್ರು, ನೀನ್ ಹುಷಾರಾಗಿ ಹೋಗು, ಲವಂಗ್ ಜರ ಬಂದಾವೆ, ಹಾಸ್ಪಿಟ್ಲ್ ಕಳಿಸ್ತವನು. ಆಯ್ತು, ಮತ್ತೆ ಅದೇ ಮಾತಾಡ್ಬೇಡ, ಕರ್ಕೊಂಡು ಹೋಗು. ನೀನ್ ಹುಷಾರಾಗು, ಕರ್ಕೊಂಡು ಹೋಗು. ಬಾಳಮ್ಮ, ಈ ಅಮ್ಮ ಬಂದ್ ನಮ್ಗೆಲ್ಲ ಹಿಂಗ್ ಮಾತ. ಬಾಳಮ್ಮ, ಇದೆಲ್ಲ ಕೆಲ್ಸ ಇರ್ತಮ್ಮ, ಇದೆಲ್ಲ ಕೆಲ್ಸ ಐತಿ. ಕಸ ಗುಡ್ಸಿ ಮಗ ತಗೊಂಡ ಮಾಡ್ಕೊಂಬರೋಣ ಬಾ. ಬಾಳಮ್ಮ, ಈ ಅಮ್ಮ ನೋಡ್ರು ಹಿಂಗ್ ನೋಡತ್ತೆ. ರೋಮಜೋಸನ ಮಗನಾದ ಧನಪಾಲನು ಹೋಗು. ಚಂದ್ರಹಾಸೆಯು ತನ್ನ ಮಗುವಾದ ಚತುರನನ್ನ ಮಾರಲಿದೆ ಮಾರ್ಗವಾಗಿ ಬರುತ್ತಿರುವರು. ಬರಲಿ, ಈಗ ನನ್ನ ಸುದೈವ ಬಲದಿಂದ ಓರ ಮಡುವಾರ ಸಟ್ಟಿಯನ್ನು ನಿರ್ಮಿಸಿ, ಅದು ಅಲ್ಲದೆ ಓ ಚತುರನನ್ನು ಮಡುವಾರ ಸಟ್ಟಿಗೆ ಮನೆಯೊಳಗೆ ಕತ್ತೆಗಳನ್ನು ಕಾಯುವಂತೆ ಮಾಡಿ
ಮುಂದೆ ಪರಿಪರಿಯಾದ ಕಷ್ಟಗಳನ್ನೇ ಕೊಡುವೆನು. ಕೋರ್ವೆಯನ್ನ ಮಾಯವನೀಗ ಈನಾಗೈದ ರಾಜನಿಗೆ ಸಾಕಪ್ಪ ಸಾಕು ಈ ಚಾಕ್ರಿ ಒತ್ತಾರೆ ಕೊಕ್ಕೋ ಅಂತ ಕೋಳಿ ಕೂಗಕ್ಕಿಲ್ಲ, ಬಹು ಅಂತ ನಾಯಿ ಬಗ್ಲಕ್ಕಿಲ್ಲ. ಮನ್ಗ ಹೋಗ್ಬೇಕು, ಬಟ್ಟೆ ಎತ್ಬೇಕು, ಉಬ್ಬೆ ಕಾಯಿಸಿ ಚೌಳ್ನೀರು ಹಾಕಿ ಅಡ್ನಾಮ್ನವ್ರಿಗೆ ಅಡ್ನಾಮ, ಉದ್ನಾಮ್ದವ್ರಿಗೆ ಉದ್ನಾಮ, ಗೂಟ್ನಾಮ್ದವ್ರಿಗೆ ಗೂಟ್ನಾಮ ಎಲ್ಲರಿಗೂ ಹಾಕಿ ಒಳಗೆ ಹೋಗಿ ಮಣ್ಕಾಲು ಉದ್ದಾಗ ನೀರಾಗಿ ನಿಂತ್ಕೊಂಡು ಬಟ್ಟೆನ ಒಗಿತಾ ಇದ್ರೆ ಕೆಳಗೆ ಹೋಯ್ತದೆ, ಮೇಲೆ ಹೋಯ್ತದೆ. ಏನು ಅಂದ್ರ ಬೆವ್ರ ನೀರು ಒಗ್ದು 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 ಸಾಕಾಗಿ ಅವ್ರ ಮನೆಗೆ ಕೊಟ್ರು ಬಟ್ಟೆನ ಮುಂಡೆ ಮಕ್ಳು ಅರ್ದಿನೇ ನ್ಯಾಯವಾಗಿ ಕೊಡಲ್ಲ. ನನಗೆ ಈ ಕೇಳಿರ್ಬೋದು, ಮೈಕ್ ಸೆಟ್ ಹಾಕ್ತಾರೆ ಒಬ್ರು, ಇವರು ಕೊಂಡಳ್ಳಿ ಅಂತ ಕೇಳಿದ್ದೀರಾ? ಅವರು 1 ವರ್ಷದಿಂದ ಕದ್ದು ಓಡಾಡ್ತಿದ್ರು. ನಾನು ಬಿಟ್ಟನ ಈ ಕಡೆಯಿಂದ ಬಂದೆ, ಅವ್ರು ಆ ಕಡೆಯಿಂದ ಬರ್ತಾ ಇದ್ರು. ಹೋದೆ ನೋಡು, ಗೌಡ್ರೆ ಅಂದೆ, ಯಾಕಲ ನೀನು ಸೆಲ್ಗಟ್ಟಾಗ ಮಡವಾಳಿ ಅಂದ್ರು. ಗೌಡ್ರೆ ಅಡ್ದಿನೇ ಕೊಟ್ಟಿಲ್ಲ ಅಂದೆ. ಏಯ್ ಹೋಗ್ಲಿ, ಮನೆ ಕೊಟ್ಟಿದ್ದು ಈಸ್ಕ ಹೋಗ್ಲಾ ಅಂದರು. ನಾನೇನು ಮಾಡಿದೆ, ಹೆಂಗೂ ಹೋಗೋಣ ಓದ್ತೀನಿ, ಒಂದು ಜಾಬಿ ಬತ್ತಾಗ ಇನ್ನೊಂದು ಜಾಬ್ ಹಾಕೊಂಬಿಟ್ರೆ 2 ಜಾಬ್ ಆಗ್ತವೆ, 2 ತುಂಬ್ಕೊಂಬರೋಣ ಅಂತ ಹೋದೆ. ಏನು ತರಕ್ಕಿಂತೀರ, ದುಡ್ಡು ತರಕ್ಕೆ ಹೋದ್ನಾ, ಅಲ್ಲಿ ಹೋದೆ, ಯಾಕ ಅಂದೆ. ಯಾಕಲ ನೀನು ನ್ಯಾಗದ ಬೀಳ ಯಾಕಲ ಅಂದ. ಯಾಕ ಅದೇನ ಗೌಡ್ರು ಹೇಳಿದ್ರು, ಮನೆಗೆ ಹೋಗಿ ದುಡ್ಡು ಕೊಡ್ತಾರೆ ಈಸ್ಕೊ ಅಂತ ಹೇಳಿದ್ದೇನೆ. ಏಯ್ ಉಂಡಿದ್ಯಲ್ಲ ಅಂತ. 3 ದಿನ ಆಗೈತಕ್ಕ. ಅವ್ರು ಏನು ಮಾಡಿದ್ರು ಗೊತ್ತಾ, ನೆನ್ನೆದು ಮೊನ್ನೆದು 3 ದಿನದ ಎಲ್ಲ ಕಾಲ್ಸಿ ತಂದು ಇಕ್ಕಿದ್ರಿಷ್ಟು. ಇವತ್ತು ನಾನೇನು ಮಾಡಿದೆ, ಸರಿಯಾಗಿ ಹೇಳಿದೆ, ಯಾಕ ನಾನು ಹೊರಟೆ ಅಂದೆ. ಅಯ್ಯೋ ನೀನು ಸಾಯ ಇನ್ನೂ ಇಲ್ಲಿ ಐತೀರ ಹೋಗ್ಲಾ ಅಂದು. ಈ ದೊಡ್ಡವ್ರ ಕತೆ ಹಿಂಗೆ, ದೊಡ್ಡವ್ರ ಜಾಸ್ತಿ ಹೇಳ್ತೀನಿ ಕೇಳ್ತೀರಾ? ಬಡವರಿಗೆಲ್ಲ ಮೋಸ ಮಾಡಿ
ಹುಡುಗರೆಲ್ಲ ಕಣ್ಬಿಟ್ಕೊಳ್ರಿ, ಮುದುಕರೆಲ್ಲ ಕಣ್ಮುಚ್ಕೊಳ್ರಿ. ಯಾಕೆ ಅಂತೀರಾ? ಚಪ್ಪಳ ಜಾಸ್ತಿ ಅದಕ್ಕೆ. ಹೋಗ್ಲಾ? ಏ ಲಕ್ಷ್ಮೀ ಅಂದೆ. ಬಾರೆ ಹುಡುಗಿ ಸಾರೆ ಗಡಿಗೆ, ಬಾರೆ ಹುಡುಗಿ ಸಾರೆ ಆಮೇಲೆ ಆಚೆ ನೋಡಿದೆ, ಎಲ್ಲೂ ಕಾಣ್ಲಿಲ್ವಲ್ಲ, ಎಲ್ಲೋಗಿದೆ? ಒಂದೇ ಒಂದ್ ಕೋಣೆ ಬಿಟ್ಬಿಟ್ಟಲ್ಲ ಮಾವ. ಯಾವ್ದು? ಅದೇ ನಿಮ್ಮ ಅವ್ವನ್ ಕೋಣೆ. ಅಲ್ಲೇನ್ ಮಾಡ್ತಿದ್ದೆ? ಅಲ್ಲ, ನಿಮ್ಮ ಅವ್ವನ್ ಕೋಣೆ ಪಕ್ಕದಲ್ಲಿ ಐತಲ್ಲ ದೇವ್ರ ಗುಡಿ, ದೇವ್ರ ಮನೆ ಮಾವ. ಹೌದಾ? ಪೂಜೆ ಮಾಡ್ತಾ ಇದ್ದೆ. ಯಾರಿಗೆ? ಹೆಣ್ದೇವ್ರಿಗ ಗಂಡದೇವ್ರಿಗ? ಇನ್ಯಾರ್ಗ್ ಮಾಡೋಣ? ಇಂತ ಗಂಡನ್ ಕೊಟ್ಟೋಣಲ್ಲ ನಮ್ಮವ್ವ, ಹೆಣ್ದೇವ್ರಿಗೆ ಮಾಡ್ತಾ ಇದ್ದೆ. ಮಾರಮ್ಮಂಗ್ ಮಾಡ್ತಿದ್ದ ಮತ್ತೆಗೆ. ಸರಿ, ನನ್ಗೂ ಕೆಲಸ ಮಾಡಿ ಬಟ್ಟೆ ಒಗ್ದು ಒಗ್ದು ಸಾಕಾಗೋಟೆ ಚಿನ್ನ. ಅದಕ್ಕೆ ನಾನೇನ್ ಮಾಡ್ಲಿ? ಚಿನ್ನ, ನೀನ್ ಮದುವೆ ಮಾಡ್ಕೋದಕ್ಕೆ ಮುಂಚೆ ನಿಮ್ಮಪ್ಪ ಒಂದು ಮಾತು ಹೇಳಿದ. ಏನಂತ ಅಂದ ಅವನು? ಅಲ್ಲಿ ನಾವಿಬ್ರು ತಗೊಂಡ್ತಾವ ಹೇಳಿದ ಗೊತ್ತಾ? ಏನಂತ ನಮ್ಮಪ್ಪ? ನಿನಗಿನ ಮುಂಚೆ ನಿಮ್ಮ ಅಕ್ಕನ ನಾನು ಕೇಳಿದ. ಅಯ್ಯಯ್ಯ, ಈ ನಿನ್ ಮುಸ್ನಿಗೆ ನಾನ್ ಸಿಕ್ಕಿರೋದೇ ಹೆಚ್ಚು. ಯಾವಾಗ ನೋಡಿದ್ರೆ ಅಕ್ಕ ಅಕ್ಕ ಅಂತಿಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಅವ್ರಿಗೂ ನನಗೂ ಅದೇನು ಎಣ್ಕೂಟ ಕೊಡ್ಬರಲ್ಲ. ಒಳ್ಳೇದಾಯ್ತು ಕಂಡ್ಬಿಡು. ಅದಕ್ಕೆ ನೀನ್ ತಗ್ಲಾಕ ನಾನು ನಗ್ತಾ ಇರೋದೇ ಸಾಕು ಈ ಮುಸ್ನಿ ಹತ್ರ. ಅವತ್ತು ಅದೇನ ಹಂಗ ಒಳಗೆ ಕೂತ್ಕೊಂಡು ಕಸ ಕಸ ಅಂತಿದ್ದಲ್ಲ, ಅದೇನದು? ಏನಂತ ಅಂದ್ವಿ? ಅದ್ ಯಾವ್ದೋ ಒಂದ್ ರಾಗ ಹಂಗ ಅಂತಿದ್ದಲ್ಲ. ಯಾವ ರಾಗಮ್ಮವ? ಅದ್ ಯಾವ್ದ ಹಂಗ ಅಂತಿದ್ದಲ್ಲ. ನೋಡಿಯೋದ್ ನೋಡು. ರಸಮಯ
ಹೋಗಿ ಕುಣಿಬೇಕು ಅಂತ ಅನಿಸ್ತಾ? ನೀನೇ ಕುಣಿಲಿಲ್ವಲ್ಲ ಮಾವ. ಅಯ್ಯೋ ಸುತ್ತ. ಮತ್ತೆ ಏನ್ ಮಾಡೋದು? ನಾನು ಹೊಸ ಹಂಗ ಅಂತೀನಿ ಅನ್ಬಿಡು ಮತ್ತೆ ಕೇಳ್ತೀಯ? ಯಾಕೆ ಹುಡುಗಿ ಹಿಂಗಾಡ್ತೀಯ? ಯಾಕೆ ಹುಡುಗಿ ಹಿಂಗಾಡ್ತೀಯ? ಇವಾಗ ಏನಾಗ್ಬೇಕು? ನನ್ಗ ಮನೇಲಿ ಒಂದ್ ಕಾಳು ರಾಗಿ ಇಲ್ಲ, ಒಂದ್ ಕಾಳು ಬೇಳೆ ಇಲ್ಲ, ಏನೇನು ಇಲ್ಲ. ಮಾಡಕ್ ಅಂದ್ರೆ ಹೆಂಗ್ ಮಾಡಾಕ್ಲಿ? ಅಲ್ಲ, ಮೂಟೆ ಲಾರಿ ತಂದು ಎಳ್ದಿದ್ದೀನಿ. ಇಲ್ಲ ಅಂತೀಯಲ್ಲ. ಸರಿ ಆಯ್ತು ಮಾವ, ಹೋಗ್ಲಿ. ನನ್ ನೋಡಿದ್ರೆ ನಿಂಗೆ ಹೆಂಗ ಅನಿಸ್ತೈತಿ ಹೇಳ ಮತ್ತಿಗೆ? ಏನ್ ಅನ್ಸ್ತದೆ? ಸರಿಯಾಗಿ ನೋಡು, ಅಡಿಗಿಂದ ಮುಡಿವರ್ಗು. ಯಾವಾಗ್ಲೂ ಆ ಬಟ್ಟೆ ಹಸ್ರು ಮನೆ ಅನ್ಬೇಡ. ಹಂಗೆ ಇದ್ಯಾ? ನಿನ್ಗೇನು ಬದಲಾವಣೆನೆ ಕಾಣಿಸ್ತಾ ಇಲ್ವಾ? ನನ್ಗೇನು ಕಾಣಿಸ್ತಿಲ್ಲಪ್ಪ. ಅಯ್ಯ, ಊರವ್ರು ಗೊತ್ತಾಗೋದು ನಿನ್ ಗೊತ್ತಾಗಲ್ವಲ್ಲ, ಅದೇ ನನ್ ಸಮಸ್ಯೆ ಆಗಿರೋದು. ಏನು ಮಾವ, ನಾವ್ ಮದ್ವೆಯಾಗ ಎಷ್ಟು ವರ್ಷ ಆಯ್ತು ಹೇಳು? ಒಂದ್ 10ರಿಂದ 20 ಆಗಿರ್ಬೋದು. ಮುದಿಯ ಹಂಗ ನಾನ್ ಮುದ್ಕಿ ಹೋಗು ಮಾವ. ನಮ್ಮಿನ ಮದ್ವೆಯಾಗ 4 ವರ್ಷ ಆಗಿಲ್ಲ, 15 ವರ್ಷ ಆಯ್ತು. ಮತ್ತಿಗೆ ನನಗಿವಾಗ ನಿನ್ಗೇನು ಅನಿಸ್ತಾ ಇಲ್ವಾ? ನೋಡಿ, ಏನು ಹೋಗ್ಲಿ ಬಿಡ, ತಗೋಗ್ಲಿ. ಏನು ಹೇಳ್ಬಿಡು. ನನ್ಗಿವಾಗ 3 ತುಂಬಿ 4 ಬಿದ್ದೈತೆ ಮಾವ. ಕಯ್ಯ, ನಾನು ಅಲ್ಲಿ 3 ತಿಂಗಳಿರ್ತೀನಿ, ಇಲ್ಲಿ 3 ತಿಂಗಳಿರ್ತೀನಿ. ಹೆಂಗಾಯ್ತು 6 ತಿಂಗಳು? ಯಾಕೆ ನೀನ್ ಗಂಡ್ಸಲ್ವಾ? ನಿನ್ ಕೆಲ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಮತ್ತಿನ್ಯಾದ್ರ ನಾನು ಅಲ್ಲಿ 3 ತಿಂಗಳು, ಇಲ್ಲಿ 3 ತಿಂಗಳು, ಹೆಂಗಾಯ್ತು 9 ತಿಂಗಳು? ನೀನ್ ಹಿಂಗೆ ಮಾತಾಡ್ತಾರ ನಮ್ಮ ಅಪ್ಪ. ಇರ್ಲಿ ಬಾ ಸುಮ್ಮನೆ. ಅದ್ ಹೆಂಗಾಯ್ತು ಅಂದ್ರೆ ಸುಮ್ಮನೆ ಅಂದೆ. ಇವಾಗ ನಿನ್ ಕೈಲಿ ಕೆಲಸ ಮಾಡಕ್ಕಾಗಲ್ವಾ? ಆಯ್ತಲ್ಲ ಮಾವ, ನನ್ ಕೈಲಿ ಏನಪ್ಪ ಮಾಡೋದೀಗ? ಕೈ ಮೈ ಎಲ್ಲ ನೋಯ್ತೈತೆ. ಎದ್ರೆ ಕುತ್ಕೊಳಕ್ ಆಗ್ತಾ ಇಲ್ಲ, ಕೂತ್ರೆ ಇದ್ದೊಳಕ್ ಐತೆ ಇಲ್ಲ. ಏನ್ ಮಾಡೋದೀಗ? ಎಲ್ಲ ಜಾಸ್ತಿ ಆಗೋಗ್ಬಿಟ್ಟೈತೆ. ಅದು ಮಾಂಕ ತಿನ್ನಂಗಾಗದೆ. ಮತ್ತಿಗೆ ನೀನಂತೂ ತಂದ್ಕೊಡಲ್ಲ, ಇನ್ನೇನ್ ಮಾಡ್ಲಿ? ಇವಾಗ ಕೂತ್ಕೊಂಡ್ಬಿಡ್ತಾರಲ್ಲ, ಏನ್ ಮಾಡೋದೀಗ? ಅದಕ್ಕೆ ಮಾವ, ಯಾರನ್ನಾರೊಬ್ರು ಮನೆ ಕೆಲ್ಸ ತಾಂಬ. ಮನೆ ಕೆಲ್ಸದವ್ರು ಕರ್ಕೊಂಬ. ಮತ್ತಿಗೆ ಮನೆ ಕೆಲ್ಸನ? ಮನೆ ಕೆಲ್ಸ ಎಲ್ಲೂ ಸಿಗಲ್ವಲ್ಲ, ಏನ್ ಮಾಡೋದು? ನಿನ್ ಮುಷ್ಟಿಗೆ ಇನ್ಯಾರು ಸಿಗ್ತಾರೆ ನೋಡು ಮಾವ, ಯಾರಾದ್ರೂ. ಹೆಂಗಿರ್ಬೇಕಾ? ನನ್ಗ ಬೆಳ್ಳಕ್ಕೆ, ಹೆಂಗ ಉದ್ದದ್ದಕ್ಕೆ, ಹಂಗ ಯಾವಾಗ್ಲೂ ಯಾಕೆ ಅದ್ರ ಕಡ್ಲಿಕ್ಕೆ ಕಣ್ಣು ನಿನ್ಗೆ? ಪಾಪ ಗಂಡ್ಮಗಿ ದೃಷ್ಟಿ ಆಗಲ್ವಾ? ಹೌದಾ? ಆಯ್ತಲ್ಲ, ಆಯ್ತು. ಆಗ್ಬೇಕಾದ್ದೆ ಊರ ಮೇಲೆ ಬೇರೆ ಹೋಗ್ಬೇಕು. ಹೊಡಿತಾನೆ, ಚೆನ್ನಾಗಿ ಹೊಡಿತಾನೆ. ಮತ್ತಿಗೆ ನಿನ್ಗಂತೂ ಆಗಲ್ಲ. ಇರು, ಉದ್ದದ್ದಕ್ಕೆ ಸಣ್ಣ ಸಣ್ಣಗೆ ಚೆನ್ನಾಗಿರ್ಬೇಕು ಮಾವ. ಚೆನ್ನಾಗಿ ಅಂದ್ರೆ 18 ವರ್ಷದಿಂದ ಒಂದ್ 25 ವರ್ಷದೊಳಗಡೆ ಇರ್ಬೇಕು ಅಷ್ಟೇ ತಾನೇ? ಇಲ್ಲ ನೋಡು, ಯಾಕೆ ಇಲ್ಲಿರೋದೊಂದ್ ಸಾಲ್ದು, ಅದನ್ನ ತಗೊಂಬಂದ್ ದೊಡ್ಡ ಮಾಡ್ತೀನಿ ಬಾ. 11 22 ಮಾವ ಒಬ್ಬ ಒಳಗ್ ಮಾಡ್ತಾನ, ಬಾಚ್ ಮಾಡ್ತಾನೆ. ಯಾಕೆ ನೀನ್ ಎಲ್ಲೂ ಮಾಡ್ಲಿಲ್ವಲ್ಲ, ಅದಕ್ಕೆ ಅವ್ನ್ ಮಾಡಿಸ್ಕೊಂತೀನಿ. ಹುಡುಗರು ಮಕ್ಕಳು ಬಟ್ಟೆ ಒಗಿತಾರೆ, ಕತ್ತೆ ಮೇಯಿಸ್ಕೊಂತಾರೆ. ನನಗ್ ಬೇಡ. ನನಗ್ ನೋಡು ಮಾವ, ಹಿಂಗೆ ಮಾತಾಡ್ತಾರು, ಹಂಗೆ ನೋಡು, ಹಂಗೆ ಹಿಂಗೆ ಸೀದಾ ಹೊಲ್ಟೈತಿ. ನಮೇಲೆ ಏನ್ ಮಾಡೋದು ಇವಾಗ? ಇವಳಿಗೆ ಎಬ್ಬರಿಸ್ಬೇಕಲ್ಲ. ಕೂತ್ಕೊಳಕ್ಕೆ ಕುರ್ಚಿ ತಗೋ, ಮಲ್ಕೊಳಕ್ಕೆ ಮಂಚ ತಗೋ.
ಮನೇಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ. ಮನೆಗೆ ಇರ್ಬೇಕು. ಆಮೇಲೆ ನಮ್ಮ ಅಪ್ಪನ ಮನೆಗೆ ಹೊಲ್ಟೋದೆ ಅಂದ್ಬಿಟ್ಟು ಇನ್ಯಾವಳಿಂದ ನಾನು ಹೊಲ್ಟೋಗ್ಬಿಟ್ಟು ಹಂಗೇನೆ. ಅಲ್ಲಿ ಮನೇಲಿ ಕೆಲಸ ಮಾಡೋರು ಯಾರು ಇಲ್ಲ. ಬಾರಮ್ಮ. ಅಯ್ಯ ಪುರ ನಿವಾಸಿಗಳೇ, ಈ ನನ್ನ ಕಂದನನ್ನು ಸಾಕಲಾರದೆ ಮಾರುತ್ತಿದ್ದೇನೆ. ಯಾರಾದರೂ ಕೊಂಡುಕೊಳ್ಳಿ, ನಿಮಗೆ ಪುಣ್ಯ ಬರುತ್ತದೆ. ದೊಣ್ಣೆ ಬೇಡ. ಅಲ್ಲಮ್ಮ, ಯಾರಮ್ಮ ಇಲ್ಲಿ ಮಾರ್ತಾ ಇರೋದು? ಹೊಸ ಮಾರೋದು ನೋಡಿದ್ದೀನಿ, ಕುರಿ ಮಾರೋದು ನೋಡಿದ್ದೀನಿ. ಎಲ್ಲಮ್ಮ ಯಾರಮ್ಮ, ಏನ್ ಕಮ್ಮ ಮಾಡ್ತಾ ಇದೀಯಾ? ಅಣ್ಣ, ನಾನಾದರೂ ರಾಮಶಾಸ್ತ್ರಿ ಮನೆಯಲ್ಲಿ ದಾಸಿಯಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ನನ್ನ ಕಂದನು ಅಲ್ಲಿದ್ದರೆ ಅವರಿಗೆ ನಷ್ಟವಾಗುದಂತೆ, ಆದ್ದರಿಂದ ಸಾಕಲಾರದೆ ಮಾರುತ್ತಿದ್ದೇನೆ ಅಣ್ಣಯ್ಯ. ಆಯ್ತಮ್ಮ, ನಾನೇನಿದ್ರು ನಮ್ಮ ಮನೇಲಿ 3 ಹೊತ್ತು ಊಟ ಹಾಕ್ತೀನಿ, ಕೂಲಿ ಕೊಡಕ್ಕಾಗಲ್ಲ. ಕಂದ, ಹೇಳಿ ಅಮ್ಮ. ಅವರ ಮನೆಗೆ ಹೋಗುವೆಯಾ ಕಂದ? ಇಲ್ಲ ಅಮ್ಮ, ನಾನು ನಿನ್ನನ್ನು ಬಿಟ್ಟು ಹೋಗಲಾರೆ ಅಮ್ಮ, ನನ್ನನ್ನು ಬಿಟ್ಟು ಹೋಗುವೆ ತಾಯಿ. ಕುಮಾರ್, ವಿಧಿಯ ಲಿಖಿತ ಇರುವಾಗ ಯಾರು ಏನು ಮಾಡಲು ಸಾಧ್ಯ ಕಂದ? ನಿಮ್ಮ ತಂದೆ ಮಾಡಿದ ತಪ್ಪಿಗೆ ನಿಮಗಿದ್ದು ಈ ಶಿಕ್ಷೆ ಕುಮಾರ. ಅವರ ಮನೆಗಳಲ್ಲಿ ಕತ್ತಿಗಳನ್ನು ಕಾಯುತ್ತಾ ಜೀವನವನ್ನು ಮಾಡೋರಾಗು ಕುಮಾರ. ಅಮ್ಮ, ಕತ್ತೆ ಕಾಯುವಂತೆ ಆ ಬ್ರಹ್ಮನು ನನ್ನ ಹಣೆಯಲ್ಲಿ ಬರೆದಿದ್ದಾನೆ. ಹಣೆಯಲ್ಲಿ ಬರೆದಿರುವ ಬರಹವನ್ನು ಆ ತ್ರಿಮೂರ್ತಿಗಳಿಂದಲೂ ಬದಲಿಸಲು ಸಾಧ್ಯವಿಲ್ಲ. ಆಗಲಿ, ನಾನು ಹೋಗುವೆನು. ಕುಮಾರ್, ಹೆತ್ತ ತಾಯಿ ನಿನ್ನನ್ನಗಲಿ ಕುಮಾರ, ಹೆತ್ತ ತಾಯಿ ನಿನ್ನನ್ನಗಲಿ ಕಂದ, ಆರಬಳಿ ಮಲಗಿ ನಿದ್ರಿಸಲ ಈ ರೀತಿ ಮಾತನಾಡಬೇಡ ಕುಮಾರ. ಬಿಡು ಬಿಡು ಚಿಂತೆಯ ಮಾತೆಯೇ ಕಂದ, ಅಯ್ಯೋ, ನಿನ್ನ ಮಡಿಲೋಳ್ ಮಲಗಿ ನಿದ್ರಿಸುವ ಭಾಗ್ಯ ನೀಡಮ್ಮ. ಕುಮಾರ, ಕಂದ, ಅವರ ಮನೆಗೆ ಹೋಗುವನಾಗು ಕುಮಾರ್. ನಿನಗೆ ಆ ಶ್ರೀಹರಿಯು ಕಾಪಾಡಲು ಕತ್ಗಳನ್ನು ಕಾಯುತ್ತಾ ಜೀವನವನ್ನು ಮಾಡೋನಾಗು ಕುಮಾರ್. ನಿನ್ನ ನಗಲಿ ನಾನು ಹೇಗಿದ್ದಾರೆ ಜೀವಿಸಲಿ ಕಂದ. ಅಮ್ಮ, ನನ್ನನ್ನು ಬಿಟ್ಟು ಹೋಗಬೇಡ ತಾಯಿ. ನಿನ್ನ ಮಾರಿ ಬದುಕಲೆಂತೋ ಎಲೆ ಕಂದ. ನಗಲಿ ನಾನು ಹೇಗೆ ತಾನೇ ಜೀವಿಸಲಿ ಕಂದ. ರಾಜರು ತೊರೆದು ಪತಿಯನ್ನು ಕಳೆದುಕೊಂಡೆ. 9 ತಿಂಗಳು ಎತ್ತುವಂತ ನಿನ್ನನ್ನು ಕಳೆದುಕೊಳ್ಳುವ ಕುಮಾರ. ಒಂದು ಮಾತನ್ನು ಹೇಳ್ತೀನಿ, ಕೇಳೋ ಯಾಕಂದ? ಹೇಳಿ ಅಮ್ಮ, ಕೇಳುವೆನು. ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಆ 4 ಜನಿಗೆ ಎಂದಿಗೂ ಮೋಸ ಮಾಡಬೇಡ ಕುಮಾರ. ಆಗಲಿ ಅಮ್ಮ. ಪರಮಾತ್ಮ ಶನಿದೇವ ನಿನಗಿನ್ನೋ ದಯಬಾರಿ ದೇವ. ಮಕ್ಕಳಾದ ನಾವು ಮಾಡಿದ ತಪ್ಪನ್ನು ನೀನು ಮನ್ನಿಸಲಾರೆಯ? ದಯಮಾಡಿ ಶಾಂತನಾಗು ತಂದೆ, ಶಾಂತನಾಗು ದೇವ. ಅರಿತವರಾರೋ ವಿಧಿ ನಿನ್ನ ಲೀಲೆಯ
ಅರಿತವರಾರೋ ವಿಧಿನಿಂದ ಲೀಲೆಯ ಗೆಲ್ಲವರಾಯರೋ ತಿಳಿಯಲ ಸಾಧ್ಯವೋ
ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಅಯ್ಯೋ ಪರಮಾತ್ಮ, ಈ ಅನ್ನವು ಎಂಜಲಾಗಿರುವುದಲ್ಲ, ಏನು ಮಾಡಲು? ಈ ಅನ್ನವನ್ನೇ ಕೊಡುತ್ತೇನೆ. ಅಯ್ಯ, ತೆಗೆದುಕೊಳ್ಳಿ, ಇದನ್ನು ತಿಂದು ನಿಮ್ಮ ಹಸಿವನ್ನು ನೀಗಿಸಿಕೊಳ್ಳಿ. ಅಮ್ಮ, ಇಡೀ ಪುರವನ್ನೆಲ್ಲ ಬೇಡಿದರೂ ಒಬ್ಬರಿಗೂ ಕನಿಕರ ಬಾರಲಿಲ್ಲ ತಾಯಿ. ನೀನಾದರೂ ಅನ್ನವನ್ನು ಕೊಟ್ಟು ಈ ನನ್ನ ಪ್ರಾಣವನ್ನು ಉಳಿಸಿದೆಯಲ್ಲ, ಆ ಶನಿದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ತಾಯಿ. ಅಪ್ಪ ಬಾಯಲಿ ಅಪ್ಪ, ಹೇಳದಂಡ ಆ ಅಮ್ಮಂಗೆ ಊಟ ಕೊಟ್ಟಿದ್ದಲ್ಲ, ಹಾ ಈ ವೈನ್ ಕೊಟ್ಬಿಟ್ಟು ಆ ಅಮ್ಮ ಹೊಸ್ಕೊಂಡ್ ಕೆಲಸ ಮಾಡಕ್ ಆಯ್ತತ? ಹಾಗಲ್ಲ, ಕೇಳು, ಇಕ್ಕೊಂಡಿದ್ದೀನಿ. ಯಾಕಯ್ಯ ಸ್ವಾಮಿ, ಯಾಕಯ್ಯ ಭಿಕ್ಷೆ ಪಡ್ತೀಯ? ಕೆಲಸ ಮಾಡಕ್ಕಾಗಲ್ವೇನಯ್ಯ ನಿನಗೆ? ಇಡೀ ಪುರವನ್ನೆಲ್ಲ ಸುತ್ತಿ ಬೇಡಿದರೂ ಯಾರೂ ನನ್ನನ್ನು ಕೂಲಿಗೆ ಕರೆದುಕೊಳ್ಳುವವರಿಲ್ಲ ಸ್ವಾಮಿ. ನಮ್ದು ಒಂದು ಬಾಳೆ ತೋಟ ಐತೆ, ಅದನ್ನ ಕಾವಲು ಕಾಯ್ಕೊಂಡಿರ್ತೀಯ, ನಿನ್ಗೆ ಕೆಲಸ ಕೊಡ್ತೀವಿ. ಹಾಗೆ ಆಗಲಿ ಸ್ವಾಮಿ. ಕಳ್ಳೋ ಚುಳ್ಳೋ ಮನೆಯಲ್ಲ ಯಾಕಯ್ಯ ಸೇರ್ಸ್ಕತ್ಯಾ? ಮತ್ ಏನ್ ಮಾಡೋದ ಇವಾಗ ದಂಡ? ಒಂದ್ ಬುಕ್ಲಂಬಸು. ಸ್ವಾಮಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ಗೊರವಯ್ಯನೆಂದು ಸ್ವಾಮಿ. ಒಂದ್ ಕೆಲ್ಸ ಮಾಡಿ, ಗೊರವಯ್ಯನ ನಿಮ್ಮ ಹೆಸರು ಬರ್ದ್ಬಿಟ್ಟು ಒಂದ್ ಕರಾರ್ ಪತ್ರ ಮಾಡಿ ನನ್ ಮಗನ್ ಕೈಯಲ್ಲಿ ತಲುಪಿಸ್ಬಿಡಿ. ಹಾಗೆ ಆಗಲಿ ಸ್ವಾಮಿ. ನಾನ್ ಅಮ್ಮಂಗ್ ಜರ್ ಬಂದವಲ್ಲ ನೋಡ್ಕೊಳಕ್ ಹೋಗ್ತೀನಿ. ಇದೇ ಆಯ್ತು ನಿನ್ ಬಾಳು. ಇದೇ ನಮ್ ತೋಟ ನೋಡ್ಕೊ. ಇದೆಲ್ಲ ನಮ್ದೇ ತೋಟ. ಇದಲ್ಲಿ ಬರ್ದ್ಕೊಟ್ಟಿದ್ಯಾ, ಏನಾದ್ರೂ ಹಣ್ಣೇನ ತಿಂದ್ಬಿಟ್ರೆ ಕೈ ಕಾಲು ಕತ್ತರಿಸ್ಬಿಡ್ತಾರೆ, ಆಯ್ತಾ? ಹಾಗೆ ಆಗಲಿ. ಏನಾದ್ರು ಹೋಯ್ತು ನಿಮ್ ಕೈ ಕಾಲು ಕತ್ತರಿಸಿದ್ರೆ ನಾನು ನಮ್ಮ ಅಪ್ಪ ಊರ್ಬಿಟ್ಟು ಹೋಗ್ಬೇಕಾಯ್ತತೆ. ಹಾಗೆ ಆಗಲಿ ಸ್ವಾಮಿ. ಬಾಳೆ ತೋಟ ನಮ್ಮ ಅಪ್ಪಂದು ಚೆನ್ನಾಗೈತೆ, ಆಗಲಿ ಸ್ವಾಮಿ. ನೋಡ್ಕೋ. ಆಗಲಿ ಸ್ವಾಮಿ. ಹಲೋ ಬಲ್ಲ ಆಗಲಿ ಸ್ವಾಮಿ. ತೋಟ ಚಿನ್ನ ನೋಡ್ಕೋ, ಬರ್ತೀನಿ.